ಸ್ನೇಹಿತರೆ, ಷಂಡ್ರಿಗೂ ಫ್ಯಾನ್ ಪೇಜ್ ಇದೆ ಕಣ್ರಿ. ನಾನ್ ನೋಡ್ಬಿಟ್ಟು ಆಶ್ಚರ್ಯ ಪಟ್ಬಿಟ್ಟೆ, ಷಂಡ್ರಿಗೂ ಫ್ಯಾನ್ ಪೇಜ್ ಇರುತ್ತಾ ಅಂತ. ಷಂಡ ಏನು ಗಿಳಿಯಾರ್ ಫ್ಯಾನ್ ಪೇಜ್ ಅಂತ ಹೇಳಿ ಫೇಸ್ಬುಕ್ ಅಲ್ಲಿ ಗಮನಿಸಿದೆ ನಾನು. ಯಾಕೆ, ಏನಿದು ಈ ತರ ಒಂದು ಫ್ಯಾನ್ ಪೇಜ್ ಅಂತ ಹೋಗಿ ಗಮನಿಸಿದ್ರೆ, ಕುಂದವರು ಯಾರು ಕಾರ್ಯಕ್ರಮಕ್ಕೆ ಅಜಯ್ ಅಂಚನ್ ಅನ್ನೋರ್ಗೆ ಸೀರೆ ಉಡಿಸ್ಬಿಟ್ಟು ಅರ್ಧ ನಾರೀಶ್ವರರ ರೀತಿ ಕಾಣ್ತಾ ಇದಾರೆ ಅವರು. ಗಿರೀಶ್ ಮಟ್ಟಣ್ಣನವ್ರಿಗೂ ಸೀರೆ ಉಡಿಸ್ಬಿಟ್ಟಿದ್ದಾರೆ ಅದ್ರಲ್ಲಿ. ಅವರು ಕೊಂದವರು ಯಾರು ಸಮಾವೇಶಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ಸಂದೇಶವನ್ನ ಆ ಷಂಡ ಫ್ಯಾನ್ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿದಾನಲ್ಲ, ಅವನ್ ಷಂಡನೋ ಏನೋ ಗೊತ್ತಿಲ್ಲ, ಆದ್ರೆ ಇವ್ರು ಮಾತ್ರ ಅರ್ಧನಾರೀಶ್ವರರ ರೀತಿ ಕಂಡ್ರು. ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು, ಒಂದು ಹೆಣ್ಣು ಮಗಳನ್ನ ಮರಕ್ಕೆ ಕಟ್ಟಾಕಿದ್ದಾರೆ, ಎತ್ತಾಕೊಂಡೋಗಿ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾರೆ. ಇದ್ರ ವಿರುದ್ಧ ನಾವು ನಿಂತ್ಕೊಳ್ಬೇಕು, ಅದ್ ಏನೇ ಆಗ್ಲಿ ಅಂತ ನಿಂತ ಅಜಯ್ ಅಂಚನ್ ಇರ್ಬೋದು, ಗಿರೀಶ್ ಮಟ್ಟಣ್ಣನವ್ರು ಇರ್ಬೋದು, ನೀವು ಇನ್ನು ಯಾರ್ಯಾರ ಗಂಡ್ ಮಕ್ಳಿಗೆ ನೀವು ಸೀರೆ ಉಡ್ಸಿದಿರೋ ಅವರೆಲ್ಲರೂ ಅರ್ಧ ನಾರೀಶ್ವರರ ರೀತಿ ರುದ್ರ ತಾಂಡವ ಮಾಡ್ತಾ ಇರೋ ತರ ನನಗ್ ಕಂಡ್ರು. ನೀವುಗಳು ಅದನ್ನ ಕ್ರಿಯೇಟ್ ಮಾಡಿರೋ ನೀವುಗಳು ಷಂಡ್ರ ರೀತಿ ಕಾಣ್ತಾ ಇದ್ದೀರಿ. ಕಾರಣ ಇಷ್ಟೇ, ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗ್ಬಾರ್ದು ಅಂತ ಹೇಳಿ ನೀವು ಅದರ ವಿರುದ್ಧ ನಡೆಸ್ತಾ ಇರುವ ಪಿತೂರಿ ಷಡ್ಯಂತ್ರ ಇದೆಯಲ್ಲ, ನೀವುಗಳು ರಿಯಲ್ ಷಂಡರು. 20 ವರ್ಷಗಳಾದ್ರೂ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂತ ಕರ್ನಾಟಕದ ಮೂಲೆ ಮೂಲೆಯಿಂದ ಹೆಣ್ಮಕ್ಳು ಬಂದು ಮೌನ ಮೆರವಣಿಗೆ ಮಾಡಿ ಪ್ರತಿಭಟನೆ ಮಾಡಿ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅಂತ ಹೇಳಿ ಒಂದಷ್ಟು ಪೋಸ್ಟರ್ಗಳನ್ನ ಹೆಣ್ಮಕ್ಳು ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಕೌಂಟರ್ ಅಂತ ನೀವ್ ಅನ್ಕೊಂಡಿರ್ಬೋದು. ಆದ್ರೆ ನಿಜವಾಗ್ಲೂ ಅದು ಕೌಂಟರ್ ಅಲ್ಲ. ಅವರು ಅರ್ಧನಾರೀಶ್ವರರು, ನೀವು ಷಂಡ್ರು. ತುಂಬಾ ಚೆನ್ನಾಗಿದೆ ಫೋಟೋಸು, ನಾನ್ ತಮ್ನೇಲಲ್ಲಿ ಹಾಕ್ತೀನಿ, ನೀವು ಗಮನಿಸಿ ಸ್ನೇಹಿತರೆ. ನಿಜವಾಗ್ಲೂ ಅಜಯ್ ಅಂಚನ್ ಅರ್ಧನಾರೀಶ್ವರ ತರ ಕಾಣ್ತಾ ಇದ್ರೆ, ಆ ಗಿಳಿಯಾರ್ ಫ್ಯಾನ್ ಪೇಜ್ ಯಾರು ಮಾಡಿದಾನೋ ಅವನು ಷಂಡನ ರೀತಿ ಕಾಣ್ತಾ ಇದ್ದಾನೆ. ಒಂದು ವೇಳೆ ಗಿಳಿಯಾರೇ ಆ ಫ್ಯಾನ್ ಪೇಜ್ ಅನ್ನ ಮಾಡಿಸಿ ಹಣ ಕೊಟ್ಟು ತಾನೇ ಇಲ್ಲ ಖುದ್ದು ಮೇಂಟೈನ್ ಮಾಡ್ತಾ ಇದ್ರೆ ನನಗ್ ಗೊತ್ತಿಲ್ಲ ನೀವ್ ಯಾರನ್ನ ಷಂಡ್ರು ಅಂತ ಅನ್ಕೊಳ್ತೀರಿ ಅಂತ ಡೈರೆಕ್ಟ್ ಆಗಿ. ಯಾವುದೇ ಒಂದು ವಿಚಾರ ಇರ್ಬೋದು, ನೀವು ಹೋಗಿ ಭ್ರಷ್ಟಾಚಾರ ಮಾಡ್ಬಿಡಿ. ಯಾವ ವಿಚಾರದಲ್ಲಿ ಭ್ರಷ್ಟಾಚಾರ? ಒಂದು ಹೆಣ್ಮಗಳನ್ನ ಎತ್ತಾಕೊಂಡೋಗಿ ಆಕೆಯ ಇಚ್ಛೆಯ ವಿರುದ್ಧವಾಗಿ ಆಕೆಯನ್ನು ಬಲಾತ್ಕಾರ ಮಾಡಿ ಕೊಂದು ಹಾಕಿರೋದ್ರ ವಿರುದ್ಧ ನೀವು ಭ್ರಷ್ಟಾಚಾರ ಮಾಡಿ ಆ ಹಣ ತಿನ್ನೋದಕ್ಕಿಂತ ಸಗಣಿ ತಿಂದು ಬದುಕೋದ್ ಲೇಸು. ಸತ್ತೋದ್ರೂ ಪರವಾಗಿಲ್ಲ ಅನ್ಕೋಬೇಕು, ಇವತ್ತಿಗೆ ನನ್ನ ಜೀವನ ಇವತ್ತಿಗೆ ಮುಗೀತು ಅನ್ಕೊಂಡ್ರು ಪರವಾಗಿಲ್ಲ. ಆ ತರ ಒಂದು ಹಣದಲ್ಲಿ ಬದುಕೋದಕ್ಕಿಂತ ಎತ್ತ ತಾಯಿಗೆ ಮೋಸ ಮಾಡ್ದಂಗೆ ಯಾವ ಮನೆ ಹೆಣ್ಮಗಳಾದ್ರೆ ಏನು, ನಿಮ್ಮನೆ ಹೆಣ್ಮಗಳಲ್ಲ ಅನ್ನೋದು ಹೌದು. ಸೌಜನ್ಯ ನಿಮ್ಮ ಮನೆ ಹೆಣ್ಮಗಳು ಅಲ್ಲದೆ ಇರ್ಬೋದು, ಷಂಡ್ರ, ನೀವು ಷಂಡ್ರು. ಆತರ ಒಂದು ಪೋಸ್ಟರ್ಸ್ ಕ್ರಿಯೇಟ್ ಮಾಡಿ ಆತರ ಒಂದು ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿದಿರಲ್ಲ, ನಿಜವಾಗ್ಲೂ ನೀವು ಷಂಡ್ರು. ಯಾಕೆ ಅವನಿಗೆ ಡೈರೆಕ್ಟ್ ಆಗಿ ಹೇಳಿದ್ ಸಾಕಾಗ್ಲಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಫ್ಯಾನ್ ಪೇಜ್ ಬೇರೆ ಕ್ರಿಯೇಟ್ ಮಾಡಿ ಅವನ ಕೆಟ್ಟ ಕೊಳಕು ಮನಸ್ಥಿತಿಯನ್ನ ಹೊರಗಡೆ ಹಾಕ್ಬೇಕು ಅನ್ನೋದು ಇದೆಯಾ ಅವನಿಗೆ? ಇದಕ್ಕಿಂತ ಹೀನಾಯವಾದ ಸ್ಥಿತಿ ಇನ್ಯಾವುದೂ ಇಲ್ಲ. ಅದಕ್ಕಿಂತ ಭಿಕ್ಷೆ ಬೇಡಿ ತಿನ್ಬೋದು, ಅದಕ್ಕಿಂತ ದೇವಸ್ಥಾನಗಳ ಎದುರು ಹೋಗಿ ಭಿಕ್ಷೆ ಬೇಡ್ತಾ ತಿನ್ಬೋದು, ಅಥವಾ ದೇವಸ್ಥಾನಗಳ ಯಾವ್ದಾದ್ರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಸ್ಥಾನದ ಪ್ರಸಾದ ಸ್ವೀಕಾರ ಮಾಡಿ ಬದುಕ್ಬೋದು ಅಂತ ಹೇಳ್ತೀನಿ. ಈ ತರ ಷಂಡ ಬಾಳು ಬದುಕೋದಕ್ಕಿಂತ. ಇವರೆಲ್ಲ ಗಂಡಸರೇ ಅಲ್ಲ. ಗಂಡಸರು ಅಂದ್ರೆ ಯಾರು? ಗಂಡಸರು ಅಂತ ಹೇಳಿದ್ರೆ ಹೆಣ್ಮಕ್ಳನ್ನ ತಾಯಿಯ ರೀತಿ ಕಾಣುವವನು ಗಂಡಸು. ಹೆಣ್ಮಕ್ಳನ್ನ ಯಾವುದೋ ಅವನ ಒಂದು ಇಚ್ಛೆಗೆ ತಗೊಂಡೋಗಿ ಅವಳ ಇಚ್ಛೆಯ ವಿರುದ್ಧವಾಗಿ ನಡ್ಸ್ಕೊಳ್ಳೋನು ಗಂಡಸೇ ಅಲ್ಲ. ಅದ್ರ ಪರವಾಗಿ ನಿಂತ್ಕೊಳ್ಳೋನು ಷಂಡ. ಗಂಡಸರು ಅಂದ್ರೆ ಯಾರ್ರಿ? ಏನ್ ಮಕ್ಳು ಹುಟ್ಟಿಸ್ಬಿಟ್ರೆ ಅವ್ನ್ ಗಂಡಸು ಅನ್ಸ್ಕೊಳ್ತಾನ? ಬೀದಿ ನಾಯಿ ಕೂಡ ಮಕ್ಳು ಹುಟ್ಟಿಸುತ್ತೆ. ಆ ಷಂಡ ಫ್ಯಾನ್ ಪೇಜ್ ಮಾಡಿದಿರಲ್ಲ, ನಿಮಗೆ ಹೇಳ್ತಾ ಇದ್ದೀನಿ, ಬೀದಿ ನಾಯಿ ಕೂಡ ಮಕ್ಳು ಹುಟ್ಟಿಸುತ್ತೆ. ಮಕ್ಳು ಹುಟ್ಸೋ ಕೆಪಾಸಿಟಿ ಇರೋನೆಲ್ಲ ಗಂಡಸು ಅನ್ಕೊಂಡ್ರೆ ನಿಮ್ಮ ಷಂಡತನ ಅದು. ಹೆಣ್ಮಕ್ಳ ಪರವಾಗಿ ನಿಂತ್ಕೊಳ್ಬೇಕು, ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು, ಹೆಣ್ಮಕ್ಳ ಇಚ್ಛೆಯ ವಿರುದ್ಧವಾಗಿ ನಡ್ಕೊಳ್ಳೋ ಅಂತ ಅವನು ಯಾವ ಗಂಡಸುರಿ? ಅವನು ಗಂಡಸಾಗಿದ್ರೆ ಅಲ್ವಾ ಫಸ್ಟ್ ಆಫ್ ಆಲ್ ಆ ಫ್ಯಾನ್ ಪೇಜ್ ನಡೆಸ್ತಾ ಇರೋನು ಆ ಫ್ಯಾನ್ ಪೇಜ್ ನ ಹೆಸರಿಟ್ಟಿದಿರಲ್ಲ, ಅವನು ಗಂಡಸಾದ್ರೆ ಅಲ್ವಾ? ಗಂಡಸ್ ಯಾವತ್ತೂನು ತಾಯಿಯನ್ನ ತಾಯಿಯಾಗೆ ಕಾಣ್ತಾನೆ. ಒಂದು ತಾಯಿಯನ್ನು ಅವಳು ಇವಳು ಅಂತ ಮಾತಾಡಿರೋ ಆ ಗಿಳಿಯಾರು ನಿಮ್ಗೆ ಗಂಡಸಾಗಿ ಕಾಣ್ತಾ ಇದ್ದಾನ? ಆ ಫ್ಯಾನ್ ಪೇಜ್ ನಡೆಸ್ತಾ ಇರೋರು ಕೇಳ್ತಾ ಇದ್ದೀನಿ ನಾನು.
ಬೀದಿ ನಾಯಿ ಕೂಡ ಮಕ್ಳು ಟುಸ್ಬಿಡುತ್ತೆ. ಒಂದಷ್ಟು ಬೀದಿ ನಾಯಿಗಳು ಬೀದಿ ಎಲ್ಲ ಓಡಾಡ್ತಾ ಇರತ್ತೆ, ಇವ್ರ ಹತ್ರ ಕಲ್ಲಲ್ಲಿ ಓಡಿಸ್ಕೊಂಡು. ಅದು ಗಂಡ್ಸ ಅವಾಗ? ಅದು ಗಂಡ್ಸು ಅಂತ ಆದ್ರೆ ನೀವು ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿದೀರಲ್ಲ, ಅವನ್ನ ಕೂಡ ನೀವು ಹಂಗೆ ಅನ್ಕೋಬೇಕಷ್ಟೇ. ಗೊತ್ತಾಯ್ತಾ? ಈ ರೀತಿಯಾದ ಚೀಪಾಗಿ ನಡ್ಕೊಳ್ಳೋ ಬುದ್ಧಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಿಮ್ಗಳಿಗೆ ನಿಮ್ಮ ಹತ್ರ ನ್ಯಾಯ ಇಲ್ಲದೆ ಇರುವಾಗ, ಹೋರಾಟವನ್ನ ಹತ್ತಿಕ್ಬೇಕು ಅನ್ಕೊಂಡಾಗ ಈ ರೀತಿಯಾದ ಕೆಟ್ಟ ಕೊಳಕು ಮನಸ್ಥಿತಿಗಳು ನಿಮಗ್ ಬರುವಂತದ್ದು. ಆ ಹೆಣ್ಮಕ್ಳು ಪಾಪ, ಎಷ್ಟು ಒಂದು ಹೆಣ್ಮಗಳು ಮನೆಯಿಂದ ಹೊರಗಡೆ ಬಂದು ಹೋರಾಟ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಇರತ್ತೆ. ನಾನು ಇದನ್ನ ಓದ್ವಾರನೇ ಗಮನಿಸ್ಬೇಕಿತ್ತು, ನನ್ನ ಕಣ್ಣಿಗೆ ಬಿದ್ದಿರ್ಲಿಲ್ಲ. ಎಷ್ಟು ಕಷ್ಟ ಇರತ್ತೆ ಒಂದು ಹೆಣ್ಮಗಳು ಆಚೆ ಬಂದು ಒಂದು ಹೋರಾಟ ಮಾಡ್ಬೇಕು ಅಂತಂದ್ರೆ. 20 ವರ್ಷದಿಂದ ನಡೆದಿರೋ ಈ ಹೀನ ಕೃತ್ಯಗಳ ವಿರುದ್ಧ ಒಂದಷ್ಟು ಜನ ಹೆಣ್ಮಕ್ಳು ಧ್ವನಿ ಎತ್ತಾರೆ ಅಂದಿದ ತಕ್ಷಣ ನಿಮ್ಮ ಕಚಡ ಬುದ್ಧಿ ತೋರಿಸಿದಿರಲ್ಲ ನೀವು. ಆ ಗಂಡ್ಮಕ್ಳಿಗೆ ನೀವು ಸೀರೆ ಉಡ್ಸಿ ನೀವು ಇವರು ಬರ್ತಾ ಇದಾರೆ ನೀವು ಬನ್ನಿ ಅಂತ ಹೇಳಾಕಿದಿರಲ್ಲ. ಅವರು ಅರ್ಧನಾರೀಶ್ವರರು, ಅವ್ರ ಕಾಲ್ ಕೆಳಗಡೆ ತೂರಿದ್ರು ಈ ಷಂಡ್ರು ಬರೋ ಜನ್ಮದಲ್ಲೂ ಗಂಡಸ್ರಾಗಲ್ಲ. ಅಜಯ್ ಅಂಚನ್ನ ಅಥವಾ ಗಿರೀಶ್ ಮಟ್ಟಣ್ಣನವರು ಇನ್ನು ಯಾರ್ಯಾರ್ದೋ ಫೋಟೋಸ್ ಹಾಕಿದಾರೆ. ಇವರೆಲ್ಲರ ಕಾಲ್ ಕೆಳಗಡೆ ತೂರಿದ್ರು ನೀವುಗಳು ಬರೋ ಜನ್ಮದಲ್ಲೂ ಗಂಡಸ್ರಾಗಲ್ಲ. ಯಾಕಂದ್ರೆ ಗಂಡಸು ಅಂದ್ರೆ ಅದಕ್ಕೆ ಆದ ಒಂದು ಗೌರವ ಇದೆ, ಸ್ಥಾನ ಮಾನ ಇದೆ. ಹಿಂದೂ ಅಂದ್ರೆ ಹೇಗೆ ನೀವು ಪ್ರೌಡ್ ಫೀಲ್ ಮಾಡ್ತೀರಿ, ಅದೇ ರೀತಿ ಗಂಡಸು ಅಂದ್ರೆ ಒಂದು ಹೆಣ್ಮಗಳಲ್ಲಿ ತಾಯಿನೂ ಕಾಣ್ಬೇಕು, ಒಂದು ಹೆಣ್ಮಗಳಲ್ಲಿ ಭಾರತ ಮಾತೆಯನ್ನು ಕಾಣ್ಬೇಕು, ದೇವಿಯನ್ನು ಕಾಣ್ಬೇಕು. ಅವನು ಗಂಡಸು. ಅವಳ ಇಚ್ಛೆಯ ವಿರುದ್ಧವಾಗಿ ಎತ್ತಾಕೊಂಡೋಗಿ ಒಂದು ಅಮಾನುಷವಾಗಿ ನಡೆಸ್ಕೊಂಡು ಆಕೆ ಅತ್ಯಾಚಾರ ಮಾಡಿ ಕೊಂದು ಹಾಕಿರೋರು ನಿಮಗ್ ಗಂಡಸ್ರಾಗ್ ಕಂಡ್ರೆ ನೀವು ಷಂಡ್ರು. ಅವ್ರ ಪರವಾಗಿ ನೀವು ನಿಂತ್ಕೊಂಡು ಅವ್ರ ಎಂಜಿಲ್ ಕಾಸು ತಿನ್ಬೇಕು ಅಥವಾ ಅವ್ರ ಹತ್ರ ಏನೋ ಬೆನಿಫಿಟ್ ಪಡ್ಕೋಬೇಕು ಅಂತ ನೋಡ್ತಾ ಇದ್ದೀರಲ್ಲ, ನೀವು ನಿಜವಾದ ಷಂಡ್ರು. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಈ ರೀತಿಯಾದ ಒಂದು ಫ್ಯಾನ್ ಪೇಜು, ಕೆಟ್ಟ ಕೊಳಕು ಮನಸ್ಥಿತಿ ನಿಮಗೆ. ಯಾರ್ರೀ ಷಂಡ್ರು? ಅರ್ಧನಾರೀಶ್ವರರವರು ರುದ್ರ ತಾಂಡವ ಮಾಡ್ತಾ ಇದ್ದಾರೆ. ನಿಮ್ಮ ಎದೆಗಳಲ್ಲಿ ಜಲ್ ಜಲ್ ಅಂತ ರುದ್ರ ತಾಂಡವ ಮಾಡ್ತಾ ಇದ್ದಾರೆ. ನಡ್ಗೋಗ್ಬಿಟ್ಟಿದೀರ ಗಡಗಡ ಅಂತ, ನಿಂತಲ್ಲೇ ಕುಸ್ದೋಗಿದ್ದೀರಾ. ಹಣಕ್ಕೆ ಬೇಕಾಗಿ ಈ ರೀತಿಯಾಗಿ ಮಾಡ್ತಾ ಇರೋದು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಎಲ್ಲಾದ್ರೂ ದೇವಸ್ಥಾನಗಳ ಹತ್ರ ಹೋಗಿ ಭಿಕ್ಷೆ ಬೇಡಿ, ಅವಾಗ್ಲಾದ್ರೂ ಬುದ್ಧಿ ಬರ್ಬೋದು ನಿಮಗೆ. ಭಿಕ್ಷೆ ಬೇಡಿ, ಇಲ್ಲಾಂದ್ರೆ ಅಲ್ಲೋಗಿ ಏನೋ ಕೈಕಾಲು ಗಟ್ಟಿಯಾಗಿದ್ರೆ ಸ್ವಲ್ಪ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ದೇವಸ್ಥಾನ ಪ್ರಸಾದ ತಗೊಂಡು ಬದುಕಿ. ಈ ರೀತಿಯಾಗಿ ಒಂದು ತಾಯಿಯ ಅವಹೇಳನ ಮಾಡ್ಕೊಂಡು ಒಂದು ಹೆಣ್ಮಕ್ಳಲ್ಲಿ ತಾಯಿ ರೂಪನ್ ಕಾಣದೇ ಇರೋ ನೀವುಗಳು ಗಂಡಸ್ರ. ನೀವು ಗಂಡ್ಮಕ್ಳಿಗೆ ಸೀರೆ ಉಡಿಸ್ಬಿಟ್ರೆ ಮಹಾಶೂರರು, ಆ ರೀತಿಯಾದ ಒಂದು ಪೋಸ್ಟರ್ ಕ್ರಿಯೇಟ್ ಮಾಡ್ಬಿಟ್ರೆ ಅಂತ ನೀವ್ ಅನ್ಕೊಂಡಿದ್ರೆ ಇಲ್ಲಿ ಯಾರೂನು ಕೇಳೋರಿಲ್ಲ, ಕ್ಯಾರೆ ಅಂದಿಲ್ಲ. ನೋಡಿ, ಹೆಣ್ಮಕ್ಳು ಧೈರ್ಯವಾಗಿ ಬಂದಿದ್ದಾರೆ, ಅವ್ರ ಪ್ರತಿಭಟನೆ ಅವ್ರು ಮಾಡಿದ್ದಾರೆ. ಅವರ ಒಂದು ಅಳಲೇನಿದೆ ಅದನ್ನ ತಹಸೀಲ್ದಾರ್ಗೂ ಕೊಟ್ಟಿದ್ದಾರೆ. ಅವ್ರಿಗೆ ಏನ್ ಮಾಡ್ಬೇಕೋ ಎಲ್ಲ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳ್ತಾರೆ, ಚಪ್ಪಲಲ್ಲಿ ಹೊಡ್ದಂಗ ಆಗಿರ್ಬೋದು ಇವ್ರಿಗೆಲ್ಲ. ಏನ್ ಗೊತ್ತಾ, ಇದು ಆರಂಭ, ಅಂತ್ಯ ಅಲ್ಲ. ನಾವ್ ಇನ್ನೂ ಕಾರ್ಯಕ್ರಮಗಳನ್ನ ಮಾಡ್ತೀವಿ, ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಹೋರಾಟಗಾರರ ಕಿಚ್ಚು ಅಂದ್ರೆ. ನಿಮ್ ತರ ಷಂಡ್ರಲ್ಲ, ಅತ್ಯಾಚಾರಿಗಳ ಪರ ನಿಂತ್ಕೊಂಡಿರೋ ಷಂಡ್ರ, ಈ ರೀತಿಯಾದ ಕಿತ್ತೋದು ಫ್ಯಾನ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇರೋ ಷಂಡ್ರ, ಕ್ರಿಯೇಟ್ ಮಾಡಿರೋ ಷಂಡ್ರ ನೀವುಗಳ ಅರ್ಥ ಮಾಡ್ಕೊಳ್ಳಿ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋನ ಆ ಷಂಡ್ರಿಗೆಲ್ಲ ರೀಚ್ ಆಗೋವರೆಗೂ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.